ಸಿಗ್ಲಿಲ್ಲ. ಹಾ ಎಲ್ಲ ಬಾಳ ಹುಡುಕ್ಯಾಡ್ಯಾರ. ಹಿರಿಯರ್ ಏನ್ ಮಾಡಿದ್ರು? ವಾದಲ್ಲ ಬರ ಗೌರ್ಮೆಂಟ್ ನೌಕರಿ ಕೇಳ್ತಾರ. ಗೌರ್ಮೆಂಟ್ ನೌಕರಿ ಕೇಳ್ತಾರ. ಪುಂಡುವನ ಬರ ಡೊಳ್ಳಿನ ಪದ ಹಾಡ್ಕೊತ ಹೊಂಟ. ಗೌರ್ಮೆಂಟ್ ನೌಕರಿ ಇಲ್ಲ. ಮತ್ತ ಇದು ಉದಾಹರಣೆ ರೇ. ಮತ್ತೆ 3 ಮಕ್ಕಳಾಗ್ಯಾವ. ಮತ್ತೆ ಇದು ಉದಾಹರಣೆ. ಮತ್ತ ಮತ್ ಮುಂಚೆ ಮತ್ ನಾಳೆಗೆ ಅದು ಕಣ್ಣೆ ನೋಡಕ್ ಹೋಗಪ್ಪಿ ಅವ್ರು. ಉದಾಹರಣೆ ತಗೊಳ್ದಾಗ್ಯಾರ. ತಗೊಂಡ ಹುಡುಕ್ಯಾಡಕ್ ಹಿರಿಯರ್ ಹೋಗ್ಯಾರ. ಅಲ್ಲಿ ಯಾರು ಹೇಳಿದ್ರು? ಏನಂತ ಹೇಳ್ತಾರವ? ಇದು ಸತ್ಯನ ಹೇಳ್ಯಾರೇನು? ಇಲ್ಲ. ಅವ್ರು ಬೇಗರು ಗೌರ್ಮೆಂಟ್ ನೌಕರಿ ಬೇಡ್ಲಕತ್ತಾರ. ಹಿರಿಯರ್ ಯಾರು ಹೇಳಿದ್ರು? ಪೊಲೀಸರ ನಮ್ಮ ಹುಡುಗಂತಾರ. ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡೋಣ. ಶಬಾಷ್. ಅಲ್ಲಿ ಸಾವಿರ ಸುಳ್ಳು ಹೇಳಿದ ನೀನು ಲಗ್ನ ಆಗ್ಯಾದ. ಎಷ್ಟೋ ಜಗತ್ತೊಳಗ ಆಗ್ಯಾವ. ಮ್ಯಾಳಗಳು ಯಾವ್ಯಾವ ಎಷ್ಟು ಗಂಟೆಗೆ ಬಂದಾವು, ಹೆಂಗ್ ಆಡ್ಬೇಕಾಗ್ಯದ, ಯಾವ್ಯಾವ ದಾರಿ ಹಿಡಿಬೇಕಾಗ್ಯದ. ಈಗಾಗಲೇ ನಮ್ಮ ಅಫ್ಜಲ್ ಪ್ರೋಗ್ರಾಮ್ ಅದವ್ರು ಬಹಳ ಉತ್ತಮ ರೀತಿಯಿಂದ ವಿಷಯಗಳನ್ನ ಮಾತಾಡಿ ಪ್ರತಿಪಾದನೆ ಮಾಡಿ ಹೋಗ್ಯಾರಿ. ಒಂದು ಹಡಲಿಗೆರೆ ಗ್ರಾಮದ ಒಂದು ಅಮೋಕ್ಷದೇಶ್ವರ ಮೇಳ, ಬಾಲಕಿಯರ ಮೇಳ ಅಂದವ ಹನುಮನ್ನ. ಒಂದ ಅಫ್ಜಲ್ಪುರ ಗ್ರಾಮದ ಒಂದ ಗಂಡ್ಮಕ್ಳ ಮೇಳ ಹೌದು ಇರ್ಲಿ, ಬಾಲಕರದು ಒಂದು ಬಾಲಕಿಯರದು ವಿಷಯಗಳನ್ನ ಹನುಮಂತವ್ರು. ಒಂದ ಮಾಳಿಂಗರನ ಮೇಳ, ಒಂದ ಅಮೋಕ್ಷದರ ಮೇಳ, ಎಟ್ಟು ಮೇಳ ಕೂಡಿಸಿ ನಮ್ಮನ್ನ ಮ್ಯಾಲ ಕುಂದರ್ಸಿ ನೀವು ತಳಗ ಕುಂತೀರ ಅಂದ್ರ ಆ ದಯವಿಟ್ಟು ನಿಮ್ಮಾಟ ದೊಡ್ಡವ್ರು ನಾವಲ್ಲ. ಅಲ್ಲೇವ ಅಲ್ಲ. ನೀ ಅಂತ ತಿಳ್ಕೊಂಡಿ? ಯಾನ್ ತಿಳ್ಕೊಂಡ ನೀವ? ಕೈಯಾಗಿ 2 ಮೈಕ್ ಕೊಟ್ಟಾರ. ಆ ಟೇಜ್ ಹೊಡೆದು ನನ್ನ ಮ್ಯಾಲ ಕುಂದರ್ಸ್ಯಾರ. ನೀ ಅಂತ ತಿಳ್ಕೊಂಡಿ? ನಾ ಬಲೆ ಶಾಣೆ ಅದನಂತ ನೀ ಬಹಳ ಶಾಣೆ ಅದಿ. ಇಲ್ಲ ತಪ್ಪಿದಾರಿ. ನಾನು ಅಹಂಕಾರ ನಿನಗೆ ಯಾವಾಗ ಬಂದ ನೋಡು, ಅವಾಗ ನೀ ಇದ್ದು ಸತ್ತಂಗ ಆಗ್ಯದ. ಸತ್ತಂಗ ಗೌಡ ನೀ ಇದ್ದು ಸತ್ತಂಗ ಅಂತಾರ ಅಕ್ಕೋರ್ ನನಗ. ನಾನು ಅಹಂಕಾರ ನಾನೇ ಶಾನೆ ಅಂತ ನಾ ಅಂದ ಏನ ಮಾಡ್ಯ ನೋಡು, ಅವ ಎಂದೂ ಜಗತ್ತಲ್ಲ ಉದ್ದಾರ ಆಗಿಲ್ಲ, ಉಳುವೇ ಇಲ್ಲ. ಹೌದಿಲ್ಲ? ಅದಕ್ಕೆ ದೈವದಟ್ಟ ಶಾಣ್ಯರ್ ನಾವೇನಲ್ಲ ಅಲ್ಲ. ಇರ್ಲಿ ಎಟ್ಟು ಮಕ್ಕಳ ಮ್ಯಾಲೆ ಕುಂದರ್ಸಿ ನೀವು ತಳಗ ಕುಂತ ಭಕ್ತಿಯಿಂದ ಒಂದು ಡೊಳ್ಳಿನ ಪದ ಆಲಿಸ್ಲಾಕತ್ತೀರಿ. ಹೌದು. ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದರು ಏನ್ ವಿಷಯಗಳನ್ನ ಇಟ್ಟಾರ ಹೌದು ನಿಮಗೆಲ್ಲ ಗೊತ್ತದ. ದೈವ ಕೂಣದ ಇವತ್ತು ಎಟ್ಟು ಮೇಲಿನಲ್ಲಿ ಇವತ್ತು ಹಾಡುವಂತ ಹಾಡಿನಲ್ಲಿ, ಮಾತಾಡುವಂತ ಮಾತಿನಲ್ಲಿ, ಭಾಷಣವಂತ ವಾದ್ಯಗಳಲ್ಲಿ, ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೋಪದೋಷಗಳು ಆಗುತ್ತಾವ. ಏನು ಪುಕ್ಕಟ ಬಂದಿರವ? ಇಬ್ಬರು ಏನು ಪುಕ್ಕಟ ಬಂದ್ರೆ 10-15 ಸ್ವಲ್ಪ ಹೆಣ ಚಂದ ಮಾಡ್ಯಾರ ನಮಗ. ಅವ್ರು ತಂದಾಕವು ನಿಂದು ಕರೆಕ್ಟ್ ಅದ ಅಂದ್ರ ನಿಂದೇನವಾದ ವಾದ. ರೊಕ್ಕ ಬೇರ್ದಟ್ ರೊಕ್ಕ ಕೊಟ್ಟಾರ, 100 ರೂಪಾಯಿ ಕಡಿಮೆ ಅಂದ್ರ ಬರಂಗಿಲ್ಲ ಅಂತೀರಿ ಮತ್ತ. ತಪ್ಪು ಯಾಕಕ್ಕವು? ನಿಂದು ಕರೆಕ್ಟ್ ಅದ. ಹೌದ್ರಿ ಅಕ್ಕೋರ. ಪರ್ಸು ಇವತ್ತ ಉಲ್ಲೂರು ಗ್ರಾಮದೊಳಗ ಕಾರ್ಯಕ್ರಮ ಮಾಡುದದ. ನೀನು ಒಯ್ದು ದೇವರಿಬ್ಬರಿಗೆ ಬಸ್ ಸ್ಟ್ಯಾಂಡ್ ಇಳಿಸುದದ. ಅಡಿಕೆ ಮುಗಿದ್ ಮತ್ತೆ ಇಳಿಸಬೇಕಲ್ರಿ ನನ್ನ. ನಿನ್ ಇಳಿಸ್ತೀನಿ. ಇಳಿಸಿದ ಬಲಕ್ಕ ಆ ಚಂತನ ಆಡಿದ ಪಗಾರ ಕೊಡ. ಯಾಕಂತ ನೀ ಪಗಾರ ಒಟ್ಟ ಬೇಡಬಾರ್ದು. ಹಂಗಂಗತ್ರ ಅಕ್ಕೋರ. ಮತ್ ಇದು ಹೆಂಗಕ್ಕದ? ಮನ್ಯಾ ನಾನು ಹ್ಯಾಕ್ ಸುಮ್ ಕುಂಡಿರ್ತಾಳೇನ್ರಿ? ನೀವು ಬರಬರ್ತ ಹೆಂಗಾಗ್ಲಕತ್ತಾರ ಗೊತ್ತಾನ ಕಾಕ? ಇವ್ರು ಹೆಂಗ್ರಿ ಅವ ಹೆಂಡ್ರು ಗುಲಾಮ್ ಆಗ್ಲಕತ್ತೀರಿ. ನಾವ್ ಅಪ್ಪನ ಅಲ್ರಿ ಅಕ್ಕೋರ. ಇದೇನ್ ನಾನು ಮುದಕ ಸುಳಿ ಮಗ ಅವೇ ಒಬ್ಬನೇ ಅಲ್ರಿ. ನಿಮಗೊಂದು ಮಾತು ಹೇಳುದ. ಏನ್ ಹೇಳೋದ ಅಕ್ಕೋರ? ಮಾನವರಾಗಿ ಹುಟ್ಟಿ ಬಂದಿರಿ. ಹುಟ್ಟಿ ಬಂದಿದ ಕರೆಯೋದ. ಹುಟ್ಟಿ ಬಂದ ಬಳಕ ಮೊದಲ ಗುರುವಿನ ಗುಲಾಮ್ ಆಗ್ಬೇಕು, ಆ ನಂತರ ಹೆಂಡ್ರ ಗುಲಾಮ್ ಆಗ್ಬೇಕು. ಅಕ್ಕೋರ ಗುರುವಿನ ಗುಲಾಮರಾದ್ರ ಬರೀ ಆಶೀರ್ವಾದ ಅಟ್ಟ ಸಿಗ್ತದರಿ. ಮತ್ತ ಹೆಂಡ್ರ ಗುಲಾಮ್ ಆದ್ರ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಟೆಚುರಿ ಕಾಟ ಗಾದಿ ಮ್ಯಾಲ ಪಲ್ಸರ್ ಬೈಕ್ ಎಲ್ಲಾ ಸಿಗ್ತಾವ್ರಿ ಅಕ್ಕೋರ. ಇವು ಎಲ್ಲಾ ಸಿಗ್ತಾವ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಪಲ್ಸರ್ ಬೈಕ್ ಸಿಗಬೇಕಾರ ಅಲ್ಲಿ ಯಾರು ಬೇಕಾಗ್ಯದ? ಅತ್ತಿ ಮಾವ ಬೇಕು ಕಾಶ. ನೀ ಎಷ್ಟ ಉತ್ಸದಿ ಹತ್ತಿನ. ಹೌದ್ರಿ. ಮತ್ತ ಅವೆಲ್ಲ ಸಿಗ್ಬೇಕ್ರ ನಮ್ಮ ಅತ್ತಿ ಮಾವನ ಬೇಕ್ರಿ. ಅಲ್ಲಿ ನಿಮ್ಮ ಅತ್ತಿ ಮಾವ ಬೇಕು. ಅತ್ತಿ ಮಾವ ಇವೆಲ್ಲಾ ಕೊಟ್ಟು ಮ್ಯಾಲ ಮಗಳು ಕೊಡ್ತಾರೆ. ಕೊಡ್ತಾರವ ಕರೆಕ್ಟ್. ಅಂದ್ರೆ ನಿನಗೊಂದು ಮಾತು ಕೇಳ್ತೀನ. ಏನ್ರಿ ಅಕ್ಕೋರ ಮಾತ? ಮಾನವ ಜನ್ಮಕ್ಕ ಒಂದು ಸಲ ಮುಕ್ತಿ ಆಗ್ಬೇಕಾಗ್ತದ. ಆಗುದದ ಮುಕ್ತಿ ಆಗುದದ. ಒಂದು ದಿನ ಮುಕ್ತಿ ಆಗ್ಬೇಕಾಗ್ತದ. ಮುಕ್ತಿ ಆಗ್ಬೇಕಾರ ಏನು ಗುರುವಿನಿಂದ ಮುಕ್ತಿ ಆಗ್ತದ, ಅತ್ತಿ ಮಾವನಿಂದ ಮುಕ್ತಿ ಆಗ್ತದ? ಯಾರೋ ಮುದಕ ಇಲ್ಲ ಮುದಕ ಬೇಡ, ನೀ ಹೇಳು. ಗುರು ಬೇಕಿರ್ಲ ಯಾವಕ್ಕ ಮುಕ್ತಿ ಹೊಂದಾಕ? ಮಾನವ ಜನ್ಮಕ್ಕೆ ಮುಕ್ತಿ ಆಗ್ಬೇಕಾರ ಮೊದಲು ನಾವು ಗುರುವಿನ ಮಾಡ್ಕೋಬೇಕಾಗ್ಯದ. ಮಾಡ್ಕೋಬೇಕು. ಗುರುವಿನ ಮಾಡ್ಕೊಂಡೆ ಅಂದ್ರ ಅತ್ತಿ ಮಾವ ಹ್ಯಾಂತಿನಿ ಹುಡುಕ್ಯಾಡೋದು ಬೇಡ. ನಿನ್ನ ಹುಡುಕ್ಯಾಡ್ಕೊಂತ ಅವರೇ ಬೆಣ್ಣ ಹತ್ತಾರ. 3 ವರ್ಷ ತಳವ ಹುಡುಕ್ಯಾಡಕೈತೆ, ಬರೀ ಚೈನ್ ತಳಿ ಬಿಡ್ತಾರ. ಇರ್ಲಿ, ಅದ್ರ ಬಗ್ಗೆ ಮತ್ತೆ ಮುಂದಿನ ಸಂದಿಗೆ ಮಾತಾಡೋದ.
ಯಾಕಂದ್ರೆ ಈಗಾಗಲೇ ಟೈಮ್ ಒಂದು ಸ್ವಲ್ಪ ಏನೋ ಒಂದ ಕರೆಂಟಿನ ಒಂದು ಅಭಾವದಿಂದ ಆ ಟೈಮಿಂಗ್ ಬಾಳ ಆಗ್ಯದ. ಇರ್ಲಿ ಇಲ್ಲಿ ಎಟ್ಟು ಮೇಲೆ ಏನೇ ತಪ್ಪಾದ್ರೂ ಕೂಡ ಆ ತಪ್ಪಣದ ಬಾಜುವತಿ ಒಪ್ಪನ ಸ್ವೀಕಾರ ಮಾಡಿ ಆ ಮಂಗಲಾಗುತ್ತನ ಕಾರ್ಯಕ್ರಮ ಕೇಳಿ ಮುಂದಿನ ಕಾರ್ಯಕ್ರಮಕ್ಕ ತುಂಬರಿಂದ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನ ಕಟ್ಟು ಕಳಿಸ್ತಾರೆ ತಿಳ್ಕೊಂಡ ಕೂಡಿದಂತ ಎಲ್ಲಾ ನನ್ನ ದೈವದಲ್ಲಿ ಶರಣು ಶರಣಾರ್ಥಿ ಹೇಳಿ ಈಗ ಹೆಚ್ಚಿಗೆ ಮಾತಾಡುವಂತ ವಿಶೇಷ ಇಲ್ಲ. ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದರು ಪುಂಡು ಅಣ್ಣನವರು ಮೇಲಿನವರು ಏನು ವಿಷಯಗಳನ್ನ ತೆಗೆದಂತ ಅಪ್ಪಣೆ ತಗೊಂಡು ಏನಿಟ್ಟಾರವ ವಿಷಯ ಏನ್ ವಿಷಯ ಇಟ್ರು ಜಗತ್ತದೊಳಗ ಸತ್ಯ ಮತ್ತು ಸುಳ್ಳು ಇವೆರಡು ವಿಷಯದೊಳಗೆ ಯಾವಾಗ ಹಿಡ್ಕೊಂಡು ಬಿಟ್ಟಿದಂತ ವಿಷಯ ನಾ ಬೆಳೆಸ್ತೀನಿ ಅಂತ ಅವ್ರು ಹೇಳಕತ್ತಿದ್ರು. ಯಾರು ಕಮಿಟಿ ಅವ್ರು ಹೇಳಿದ್ರು ಗೊತ್ತಿಲ್ಲ, ಅವರೇ ಹೇಳಿದ್ರು ಗೊತ್ತಿಲ್ಲ. ಕಮಿಟಿ ಅವ್ರು ಹಿಡಿ ಅಂದಾರೆ ನಾ ಒಂದು ವಿಷಯ ಹಿಡಿತೀನಿ ಅಂತ ತಿಳ್ಕೊಂಡು ಯಾವ್ದು ವಿಷಯ ಹಿಡಿದ್ರು ಅವರು ಸತ್ಯ ಅನ್ನುವಂತ ವಿಷಯ ಹಿಡ್ದಾರ ಅವರು. ಸತ್ಯ ಹಿಡಿದು ಸತ್ರೆ ನೀವು ಅವ್ರ ಸತ್ಯ ಹಿಡ್ದಾರ ಇರ್ಲಿ. ಯಾಕಂದ್ರ ಆ ಸತ್ಯ ಹೇಳುವಂತ ಕೆಲಸ ಅವ್ರದಾಗ, ಸುಳ್ಳು ಹೇಳಂತ ನೋಡಿ ವಿಷಯ ಎಷ್ಟು ಚಂದ ಇಟ್ಟಾರ. ಹೌದ್ ಅವ್ರು ಹಿಡ್ದಾರ. ಇನ್ನೊಂದು ಹಿಡಿದು ಒಂದ್ ಮಾತು ಹೇಳಿದ್ರು ಅವ್ರು ನಮಗ್ ಏನಂತ ಹೇಳ್ತಾರವ ಮತ್ತ ಸತ್ಯ ಹಿಡ್ದಾರ, ಸುಳ್ಳು ನಮಗ್ ಬಿಟ್ಟಾರ ಹಿಂಗೆ ಅಂತ ತಿಳ್ಕೊಬೇಡ್ರಿ. ಮುಂದಿನ ಸಂದೆಗೆ ಸತ್ಯ ನಾ ಹಿಡ್ತೀನಿ ಅಂದ್ರ ಅದನ್ನು ನಿಮಗ ಎಸ್ ತಿಳ್ಕೊಂಡು ಹೇಳಿದ್ರು ಅವ್ರು. ಹಂಗೇನಿಲ್ಲ ಇಲ್ಲ. ಯಾಕಂದ್ರ ಅಕಡಿ ಕಡಿ ಕಂಪನಿ ನಮ್ಮದಲ್ಲ, ಅಕಡಿ ಕಡೆ ಒಳ್ಳಾಡುದ್ರಿ ಮ್ಯಾಲ ಅಲ್ಲ. ಇಲ್ಲ ಹೆಂಗ ಹೊಂಟಿರ್ತದ ಹಂಗೆ ಹೋಗುದು. ಅದು ಸತ್ತರ ಸಾಲಕ್ಕೆ ಇದ್ರೆ ಇರಲ್ಲ. ಹೌದಿಲ್ಲ? ನಾಲ್ಕು ಮಾತು ಕಡಿಮೆ ಹೇಳವಲ್ಲಕತ್ತಾರೆ. ನಾಲ್ಕು ಮಾತಾದ್ಮೇಲೆ ಕಡಿಮೆ ಇರ್ಬೋದು, ವಿಷಯ ಕಡಿಮೆ ಅದಾವ ನಮಗ್ ಗೊತ್ತ. ಯಾಕಂದ್ರೆ ಮೊನ್ನೆ ಕಾರ್ಯಕ್ರಮದಲ್ಲಿ ಇದನ್ನ ಬೆಳೆಸಿನ ಅಲ್ಲಿನೂ ಸುಳ್ಳು ಹಿಡ್ದ ಮಾತಾಡಿದ ಕರೆ ಅದ್ರೊಳಗೆ ಒಳಗ ವಿಷಯ ಒಂಡಂಗಿಲ್ಲ. ಇಲ್ಲ ವಿಷಯ ಎಟ್ಟಿರ್ ಕರೆಕ್ಟ್ ಅದ. ವಿಷಯ ಎಟ್ಟರೊಳಗೆ ಹೊಂಡ್ಬೇಕಾಕ್ರಿ. ಹೌದು ಎಟ್ಟದ್ರೊಳಗ ಒಂದಿದ್ವು ಅಂದ್ರ ಅಲ್ಲಿ ಎಡ್ಡು ಮಕ್ಕಳಿಗೆ ಸೌನಾಗೆ ಪಾಲ್ ಬರ್ತಾವ. ಇರ್ಲಿ, ನನಗಿಂತ ಸ್ವಲ್ಪ ನೀ ಗಂಡಸು ಮಗ ಅದಿ, ಸ್ವಲ್ಪ ಗಂಡಸು ಮಕ್ಕಳಿಗೆ ಹೆಚ್ಚಿಗೆ ಇರ್ತದ ಪಾಲ. ಚೊಚ್ಚಲ ಮಗ ಅದಿ, ಅದ್ರಾಗ ನೀನು ಇರ್ಲಿ, ನೀ ಸ್ವಲ್ಪ ಹೆಚ್ಚಿಗೆ ಇರ್ಲಿ ನನಗ. ಇನ್ನ ಸುಳ್ಳು ನನಗ ಬಿಟ್ಟಾರ. ಒಂದು ಮಾತು ಹೇಳುದ ಏನ್ರಿ ಕೊರೋದು ಜಗತ್ತದೊಳಗ ಸತ್ಯ ಪಾಲ ಅವ್ರ ಹಿಡಿದ ಜಗಳ ಮಾಡುದು ಅವ್ರದ, ಮಂಗಲಾಗುತ್ತನ ಅವ್ರದವ. ಇನ್ನು ಸುಳ್ಳು ಹೇಳಿ ಜಗಳ ಮಾಡುದು ನನ್ನ ವಾದ. ಇಲ್ಲೊಂದು ನನ್ನೊಂದ ಕೈ ಇದತ್ರಿ ಕೊರ ಹೆಂಗ ಇನ್ಕತ್ತಾಗ ಹೇಳಿದಲ್ಲ ಸುಳ್ಳು ಅಂದ್ರೆ ಏನ್ ಮಾಡೋರು ನೀವು? ಅದು ಹೆಂಗೆ ಇರ್ಲಾಕ ಒಟ್ಟ ಇವತ್ತು ವಿಷಯ ನನಗ್ ಸುಳ್ಳಿನ ಬಿಟ್ಟಾರ. ಇವತ್ತು ಸುಳ್ಳ ಹೆಂಗ ಜಗತ್ತದೊಳಗ ಶ್ರೇಷ್ಠ ಅದ. ಸುಳ್ಳ ಹೇಳಿ ಯಾರ್ಯಾರು ಎಂತ ಕೆಲಸಗಳನ್ನ ಮಾಡ್ಯಾರ, ಯಾರು ಏನೇನ ಪವಾಡಗಳನ್ನ ಮಾಡ್ಯಾರ. ಸುಳ್ಳು ಹೇಳಿ ಪವಾಡನ ಯಾರು ಮಾಡಿಲ್ಲ. ಅವ್ ಹೆಂಗ ಮತ್ತೆ ಹೋಗ್ತಾವ ಮುಂದ. ಇರ್ಲಿ, ಜಗತ್ತದೊಳಗ ಸುಳ್ಳು ಹೆಂಗದ ನಮ್ ಪಾರ್ಟಿ ವಾದ ಹೆಂಗದ ಪರ್ಸು. ಜಗತ್ತದೊಳಗ ಮಾನವರಾಗಿ ನಾವು ಎಲ್ಲಾರು ಹುಟ್ಟಿ ಬಂದೇವಿ. ಹೌದು. ಹುಟ್ಟಿ ಬರ್ಬೇಕಾದ್ರೆ ಮೊದಲ ತಾಯಿ ಗರ್ಭದೊಳಗ ಭಗವಂತ ಒಂದು ಸುಳ್ಳು ಮಾತು ಕೊಟ್ಟು ಬಂದೇವಿ. ಏನಂತ ಕೊಟ್ಟಿದೇವ? ಏನಂತ? ಏನ್ರದು? ಭಗವಂತ ಭಗವಂತ ನೀನು ಈ ಮಲ ಮೂತ್ರದಿಂದ ಈ ಹೊಲಸ ಒಂದು ಮಲ ಮೂತ್ರ ಅದ ಅದರದಿಂದ ನನ್ನ ಬಿಡುಗಡೆ ಮಾಡಿದಿಪ್ಪ ಅಂತಂದ್ರ ಧರಣಿಗೆ ಹೋಗಿ ನಿನ್ನ ಶಿವನಾಮ ನುಡಿತೀನಿ ಅಂತ ತಾಯಿ ಗರ್ಭದೊಳಗ ಇದು ಮಾತು ಕೊಟ್ಟು ಬಂದೇವಿ. ಶಿವನಿಗೆ ಮಾತು ಕೊಟ್ಟು ಬಂದೇವು. ಶಿವನಿಗೆ ಸುಳ್ಳು ಹೇಳಿವ್ ನಾವು. ಸುಳ್ಳು ಹೇಳಿದನ ಭಗವಂತ ನಮ್ಮನ್ನ ಹೊರಗೆ ಬಿಟ್ಟಾನ. ಸರ್ ಸತ್ಯನೇ ಹೇಳ್ತಿ ಅಂದ್ರ ನಮ್ಮನ್ನ ಅಲ್ಲೇ ಇಟ್ಕೊಂಡ್ ಕುಂಡಿರ್ತಿದ್ದೇವ. ನಿನ್ನ ಅಲ್ಲಿ ಇಟ್ಕೊಂಡೇ ಬಿಡ್ತಿದ್ದಾವ. ಸುಳ್ಳು ಹೇಳಿಂದನ ಭಗವಂತ ನಿನ್ನ ಹೊರಗೆ ಬಿಟ್ಟಾನ. ಬಂದ್ ಏನೋ ನುಡ್ದಿಯೇನು? ಇಲ್ಲ. ಓಂ ನಮ ಶಿವಾಯ ನುಡ್ದಿಯೇನು? ಇಲ್ಲ. ಭಗವಂತ ತಾಯಿ ಗರ್ಭದೊಳಗಿದ್ದಾಗ ಭಗವಂತ ಸುಳ್ಳು ಮಾತಾಡಿ ಅಂದಲೇನೆ ನಾನು ನೀನು ಧರಣಿಗೆ ಬರ್ಬೇಕಾಗ್ಯದ. ಮೊದಲಿಗೆ ಇದು ಪಾಯ ಅದ. ಪಾಯ ಹಾಕಿದ್ರ ನಮ್ಮ ಮನಿ ಗಚ್ಚಿ ನಿಂದಿರ್ತಾವ. ಹಿಡಿತೀನಿ ಗೌಡನ ಸುಮ್ ಕೂದ್ರಿ. ನೀ ಸುಮ್ ಕೂತ್ ಕೇಳೋದು ಅಷ್ಟೇ ಕೆಲಸ. ಇವ್ರನ್ನ ಅಫ್ಜಲ್ಪುರದವ್ರನ್ನ ಮಾತಾಡ್ಸುದು ಮಳಿ ಬೆಳಿ ಹೆಂಗಾಗ್ಯದ ಅನ್ನೋದು ಕೇಳೋದು ನನ್ನ ಕೆಲಸ. ನೀ ಹೊಡಿತಕ್ಕ ನೋಡಿ ಚಾಯ್ಸ ಒಂದು ಮಾತ ಹಿರಿಯರು ಇನ್ನೊಂದು ಮಾತು ಹೇಳ್ಯಾರ. ಏನಂತ ಹೇಳ್ತಾರವ? ನೀನು ಸಂಸಾರ ಸುತ್ತ ಆಗ್ಬೇಕಾರ ನೀ ಮುಂದ್ ಬಂದು ಎಷ್ಟು ಸತ್ಯ ನುಡಿತೀವೋ ಗೊತ್ತಿಲ್ಲ, ಸುಳ್ಳು ನುಡಿತೀವೋ ಗೊತ್ತಿಲ್ಲ. ಗೊತ್ತಿಲ್ಲ. ನಿನ್ನ ಜೀವನ ಸುತ್ತ ಆಗ್ಬೇಕಾದ್ರೆ ಹಿರಿಯರು ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ತಾರ? ಕೂತ್ ಹೇಳ್ಯಾರು.
ಗೌರ್ಮೆಂಟ್ ನೌಕರಿ ಇಲ್ಲ. ಮತ್ತೆ ಇದು ಉದಾಹರಣೆ ರೇ, ಮತ್ತೆ ಇವು 3 ಮಕ್ಕಳಾಗ್ಯಾವ. ಹೋಗ ಮತ್ತೆ ಇದು ಉದಾಹರಣೆ. ಮತ್ ಮುಂಚೆ ನಾಳೆಗೆ ಅದು ಕಣ್ಣೆ ನೋಡಕ್ ಹೋಗೋ ಪಕ್ಕಿ ಅವ್ರು ಉದಾಹರಣೆ ತಗೊಳ್ದಾಗ್ಯಾರ. ತಗೊಂಡ ಹುಡುಕ್ಯಾಡಕ್ ಹಿರಿಯರ್ ಹೋಗ್ಯಾರ. ಅಲ್ಲಿ ಏನ್ ಹೇಳಿದ್ರು? ಏನಂತ ಹೇಳ್ತಾರವ? ಇದು ಸತ್ಯನೇ ಹೇಳ್ಯಾರೇನು? ಇಲ್ಲ, ಅವ್ರು ಬೇಗರು ಗೋರ್ಮೆಂಟ್ ನೌಕರಿ ಬೇಡ್ಲಕತ್ತಾರ. ಹಿರಿಯರ್ ಏನ್ ಹೇಳಿದ್ರು? ಪೊಲೀಸರ ನಮ್ಮ ಹುಡುಗಂತಾರ 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡೋಣ. ಶಬಾಷ್. ಅಲ್ಲಿ 1000 ಸುಳ್ಳು ಹೇಳಿಂದನ ನೀನು ಲಗ್ನ ಆಗ್ಯಾದ. ಎಷ್ಟೋ ಜಗತ್ತೊಳಗ ಆಗ್ಯಾವ. ಇದು ಪ್ರಪಂಚ ಏನ ಕಣ್ಣಿಗೆ ಕಾಣ್ತದ ಎಲ್ಲಾ ಸುಳ್ಳದ. ಸುಳ್ಳಿನೊಳಗ ನೀ ಸುತ್ತಾಡ್ಲಕತ್ತಿದ ಅಷ್ಟೇ. ಹೌದು. ಇದು ಯಾವಾಗಾದ್ರೂ ಸತ್ಯ ಅದೇನು? ಇಲ್ಲ. ಇದು ಪ್ರಪಂಚನ ಸುಳ್ಳದ. ಈ ಸುಳ್ಳಿನೊಳಗ ನೀ ಒದ್ದಾಡ್ಲಕತ್ತಿ. ಇದ್ರೊಳಗನ ಮುಕ್ತಿ ಆಗ್ಯಾದ. ನಿಂದ ಮುಕ್ತಿ ಆಗಬೇಕಾದ್ರೆ ಸುಳ್ಳಿನೊಳಗ ಮುಕ್ತಿ ಆಗ್ಯಾದ. ಸತ್ಯದಿಂದ ನಿನ್ನ ಮುಕ್ತಿ ಆಗಿಲ್ಲ, ಆಗುವುದಿಲ್ಲ. ಇದ್ರೊಳಗ ಸತ್ಯದಿಂದ ಮುಕ್ತಿ ಹೊಂದವ್ರಿಲ್ಲ, ಸುಳ್ಳಿನೊಳಗ ಮುಕ್ತಿ ಆಗ್ಯಾದ. ಇನ್ನೊಂದು ಮಾತು ಹೇಳುದು, ಏನ್ರಿ ಬರೋದು? ಇವು ಏನದ ಇವ ವಿಷಯಗಳನ್ನ ಪರಿಚಯ ಮಾಡಿಕೊಡುದ. ಇನ್ನು ಉದಾಹರಣೆ ಕೊಡುದದ. ಹೆಂಗ್ರಿ ಅಕ್ಕೋರ? ಪರಶು, ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋಗುವಂತ ಸಂದರ್ಭ ಬತ್ತು. ಏನಾಗಿತ್ತವ? ವನವಾಸಕ್ಕೆ ಹೋಗುವಂತ ಸಂದರ್ಭದೊಳಗ ಸೀತಾ ಮಾತನ ಮನಿ ಒಳಗ ಬಿಟ್ಟು ಹೋಗುವಂತ ಸಂದರ್ಭ ಬತ್ತು. ಹೌದ್ರಿ ಅಕ್ಕೋರ, ಹೌದು. ಸೀತಾ ಮಾತನ ಮನ್ಯಾಗ ಬಿಟ್ಟು ಹೊಟ್ಟಿದ್ರು. ಅವಾಗ ರಾಮ ಮುಂದೆ ಹೊಟ್ಟಿದ್ದ, ಹೋಗ್ತಾನ ಟೈಮದೊಳಗ ಲಕ್ಷ್ಮಣ ತಮ್ಮ ಹಿಂದ ಬೆನ್ನ ಹತ್ತಿದ್ದ. ಅವಾಗ ಇವ್ರ ಹಿಂದ ಬೆನ್ನ ಸೀತಾ ಮಾತೇನು ನಾನು ಬರ್ತೀನಿ ಅಂತ ತಿಳ್ಕೊಂಡು ಸೀತಾ ಮಾತೇನು ಬೆನ್ನ ಹತ್ಯಾಳ. ಅವಾಗ ಲಕ್ಷ್ಮಣ ಹೊಳ್ಳಿ ಬಂದು ವೈನಿಗೊಂದು ಮಾತು ಹೇಳ್ತಾನ. ಏನಂತ ಹೇಳ್ತಾರವ? ನಮ್ಮಿಂದ ನೀವ್ ಕಾಡಿಗೆ ವನವಾಸಕ್ಕೆ ಬರಕ್ ಹೋಗ್ಬೇಡ ವೈನಿ, ನೀನು ಮನಿ ಒಳಗ ಇರು. ಹೌದಿಲ್ಲ? ಮನಿ ಒಳಗ ಇರು. ಯಾವುದೇ ಸಂದರ್ಭ ಬಂದ್ರು ಕೂಡ ನಿನಗೊಂದ ಏನ್ ಹಾಕಿರ್ತೀನಿ, ರೇಖೆ ಹಾಕಿರ್ತೀನಿ. ಆ ರೇಖೆ ದಾಟಿ ನೀ ಯಾವ ಕಾರಣಕ್ಕೂ ಹೊರಗ ಬರಬಾಡ ಅಂದ ಯಾರು? ಲಕ್ಷ್ಮಣ. ಹೌದು. ಅಣ್ಣನ ಹೆಂಡತಿಗೆ ಹೇಳಿದ. ಅವಾಗ ಲಕ್ಷ್ಮಣ ರೇಖೆ ಹಾಕಿ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗ್ಯಾರ. ಹೋದಂತ ಟೈಮದೊಳಗ ಇವ್ರು ಹೋಗಿದ್ದು ನೋಡ್ಕೊಂಡು ರಾವಣ ಭಿಕ್ಷಾಂದಿ ಎತ್ತ ಬಂದ. ಸುಳ್ಳು ಭವಿಷ್ಯ ನೋಡುದ. ಆ ಸುಳ್ಳು ಭವಿಷ್ಯ ನೋಡುದ ಏನಂತವ? ಆ ಭಿಕ್ಷಾಂದಿ ಎತ್ತ ಏನ ರಾವಣ ಸುಳ್ಳು ಭವಿಷ್ಯ ನುಡಿಲಕತ್ತ. ಆ ಸುಳ್ಳು ಭವಿಷ್ಯ ನುಡಿಲಕತ್ತನಂತ ಸೀತಾ ಮತ್ತೆ ಸುಮ್ ಕೂತ್ಲೇನು? ಇಲ್ಲ. ಮರದೊಳಗ ಜ್ವಾಳ ಹಾಕೊಂಡು ಆ ರಾವಣಗ ಭಿಕ್ಷೆ ನೀಡ್ಲಕ್ಕ ಲಕ್ಷ್ಮಣನ ರೇಖೆ ದಾಟಿ ಬಂದು. ಹೌದು. ಲಕ್ಷ್ಮಣನ ರೇಖೆ ದಾಟಿ ಬಂದು ಸೀತಾ ಮತ್ತೆ ರಾವಣ ಲಂಕಾಪಟ್ಟಣಕ್ಕೆ ಹೊತ್ಕೊಂಡು ಹೋದ. ಲಂಕಾಪಟ್ಟಣಕ್ಕೆ ಹೊತ್ಕೊಂಡು ಹೋದ. ರಾವಣ ಏನೋ ರಾಮ ಬಾಳ ಸತ್ಯವಾನ ಇದ್ದ. ಏನಿದ್ದ? ಸತ್ಯವಾನ. ಬಾಳ ಸತ್ಯ ನುಡಿತಿದ್ದ. ಸೀತಾ ಮತ್ತೆ ಅವನ ಕೈಗೆ ಸಿಗಲಿಲ್ಲ. ಅವಾಗ ಇದನ್ನ ಸೀತಾ ಮತ್ತೆ ಯಾರು ಶೋಧ ಮಾಡಿದ್ರು? ಯಾರವ? ರಾಮನ ಭಕ್ತ ಹನುಮಂತ ಸೀತಾ ಮಾತನ್ನ ಶೋಧ ಮಾಡಿ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾ ಮಾತನ್ನ ತಂದು ರಾಮಗ ಕೊಟ್ಟ. ಕರೆಕ್ಟ್ ಅದ. ಇಲ್ಲಿ ರಾಮಗ ಕೊಟ್ಟ ಸತ್ಯವನ್ನ ಇದ್ದ. ಸತ್ಯ ನೋಡಿ ಅವ್ರು ಯಾರ್ಯಾರಿದ್ರು? ಹನುಮಂತ ಇದ್ದ, ಲಕ್ಷ್ಮಣ ಇದ್ದ, ರಾಮ ಇದ್ದ. ಆದ್ರ ಬರೇ ಒಂದು ಅಗಸ ಸುಳ್ಳು ಮಾತಾಡಿದ. ಏನು ಮಾತಾಡಿದ? ಆ ಅಗಸನ ಹ್ಯಾಂತಿ ಬಿಟ್ಟು ಹೋಗಿದ್ಲು. ಅವಾಗ ಅಗಸಂದ ಏನಂತಾನವ? ಏ ತಮ್ಮ ಮತ್ತ ಹ್ಯಾಂತಿನ ಕರ್ಕೊಂಡ್ ಬಾರೋ ಅಗಸಗ ಹಿರಿಯರ್ ಮಾತ್ ಹೇಳಕತ್ತಿದ್ರು. ಅವಾಗ ಅಗಸಂದ ಏನಂತಾನವ? ಏ ತಮ್ಮ ಬಿಟ್ಟು ಹ್ಯಾಂತಿನ ಆಳಕ್ಕ ನಾ ರಾಮಲ್ಲೋ ಅಂದವ. ಏನೋ ಏನಂತಾನವ? ಅಗಸಂದ ಬಿಟ್ಟು ಹೆದ್ದಿನ ಆಳಕ್ಕ ನಾ ರಾಮಲ್ಲೋ ಅಂತ ಬರೀ ಸುಳ್ಳು ಹೇಳಿದಕ್ಕ ಸೀತಾ ಮತ್ತನ ರಾಮ ಬಿಟ್ಟ. ಸುಳ್ಳಿನಿಂದ ಏನೇನಾಗ್ತದ್ರಿ? ಸತ್ಯದಿಂದ ಇದ್ದವ್ರು ಸುಳ್ಳಿಗೆ ತಲಿಬಾಗ್ಯಾರ. ಮತ್ತ ರಗಳ ಸತ್ಯವನ್ನ ಇದ್ರ ರಾಮ ಲಕ್ಷ್ಮಣ ಎಲ್ಲಾರು ಇವ್ರು ಏನು ಮಾಡ್ಲಕತ್ತಿದ್ರು? ಅವ್ರು ಬಿಜಿ ಇದ್ರಿ ಇವಾಗ. ಇದು ವಿಷಯ ಅದ. ಅದಕ್ಕ ಹೇಳುವುದಲ್ಲ, ಸತ್ಯಕ್ಕ ಸುಳ್ಳಿನ ಮುಂದ ಸತ್ಯ ತಲಿ ಬಾಗಲೇಬೇಕು. ನಿನಗೆ ವಿಷಯ ಮುಂದೆ ಬಹಳ ಕೊಟ್ಕೊತ ಉದಾಹರಣೆ ಹೋಗುದದ. ಈಗ ಒಂದೇ ಸಂದಿಗೆ ನಮ್ದು ಹೊಟ್ಯಾಗ ಊಟ ಇಲ್ಲ, ಬಹಳ ಮಾತಾಡಿ ನನ್ಗೂ ಬೇಸರ ಆಗೈತ. ನಾ ಬಿಡ್ತೀನ. ಯಾಕಂದ್ರೆ ಹೇಳೋಕ್ಕಿಂತ ಮೊದಲ ಕುಂದ್ರ ಅನ್ನೋಕ್ಕಿಂತ ಮೊದಲ
ಆ ನಾವು ಕುಂದ್ರದು ಬಹಳ ಚಲೋ ಅದ ಇಲ್ಲಿ ಇಲ್ಲಿ ಬಹಳನ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಈಗ ನಾಲ್ಕೇ ನಾಲ್ಕು ಚಾಲ ಹಾಡಿ ಸರ್ಜರಿ ಕೆಲವರು ರೂಪಾಯಿ ಕೊಡೋದದ